ಏನೋ ದೊಡ್ಡದು ರೋಗ ಅಂತಷ್ಟೇ ಗೊತ್ತು ನಿಮಗೆ ಅಲ್ವಾ. ಎಕ್ಸಾಕ್ಟ್ಲಿ ಏನಾಗುತ್ತೆ ಕ್ಯಾನ್ಸರಲ್ಲಿ ಅಂತ ಗೊತ್ತಿಲ್ಲ. ಆಯಿತು, ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ಥರ ಹೇಳೋದಾದರೆ, ಈಗ ಗುಟ್ಕಾ ತಿನ್ನೋರಿಗೆ ಕ್ಯಾನ್ಸರ್ ಬರುತ್ತೆ ಅಂತಾರೆ ಅಲ್ವಾ. ಯಾಕೆ ಬರುತ್ತೆ ಕ್ಯಾನ್ಸರ್? ಅವರು ಇಲ್ಲೆಲ್ಲಾದರೂ ಬಾಯಲ್ಲಿ ಒಂದು ಕಡೆ ಇಟ್ಕೊಂಡಿರ್ತಾರೆ, ಇಟ್ಕೊಂಡು ಆ ಜಾಗದಲ್ಲಿ ಪದೇ ಪದೇ ಮೌತ್ ಅಲ್ಸರ್ ಆಗ್ತಾ ಇರುತ್ತೆ, ಬಾಯಿ ಹುಣ್ಣಾಗ್ತಾ ಇರುತ್ತೆ. ಆದರೂ ಈ ಮನುಷ್ಯ ಗುಟ್ಕಾ ತಿನ್ನೋದನ್ನು ಬಿಡೋದಿಲ್ಲ, ತಂಬಾಕು ತಿನ್ನೋದನ್ನು ಬಿಡೋದಿಲ್ಲ, ಮತ್ತೆ ಮತ್ತೆ ತಿಂತಾ ಹೋಗ್ತಾನೆ. ಆವಾಗ ದೇಹ ಏನು ಮಾಡುತ್ತೆ ನೋಡಿ, ನಿಮ್ಮ ದೇಹ ಪ್ರತಿ ಕ್ಷಣ ಪ್ರತಿದಿನ ನಿಮ್ಮನ್ನು ಗುಣಪಡಿಸೋದಕ್ಕೇನೆ ನೋಡ್ತಿರತ್ತೆ, ನಿಮ್ಮನ್ನು ಕಾಪಾಡೋದಕ್ಕೇ ನೋಡ್ತಿರತ್ತೆ. ಈಗ ನೋಡಿ, ಒಂದು ಮದುವೆ ಮನೆಯಲ್ಲಿ ಫಂಕ್ಷನಲ್ಲಿ ನಾವು ಫುಡ್ ಪಾಯ್ಸನಿಂಗ್ ಆಯಿತು ಅಂತಂದರೆ ದೇಹ ತಕ್ಷಣ ಏನು ಮಾಡುತ್ತೆ? ವಾಂತಿ ಬೇದಿ. ಏನಕ್ಕೆ ಮಾಡುತ್ತೆ? ಅದೇನು ಒಳಗೆ ಹೋಗಿದೆ ಅದು ಜೀರ್ಣ ಆಗೋಕ್ಕೆ ಕೊಡಬಾರ್ದು ಅಂತ ನೀವು ನೀರು ಕುಡಿದ್ರೂ ಹೊರಗೆ ಹಾಕತ್ತೆ ದೇಹ. ಯಾಕಂದರೆ ಒಳಗೇನಿದೆ ಅದು ಬೇಡದೇ ಇರುವಂಥದ್ದನ್ನ ಪೂರ್ತಿಯಾಗಿ ದೇಹ ಹೊರಗೆ ಹಾಕಿ ಬಿಡಬೇಕು, ನಿಮ್ಮನ್ನು ರಕ್ಷಿಸಬೇಕು ಅಂತ. ಸೊ ನಿಮ್ಮ ದೇಹದ ಪ್ರತಿ ಕಣ ಕೂಡ ನಿಮ್ಮನ್ನು ಕಾಪಾಡೋದಕ್ಕೇ ನೋಡ್ತಿರತ್ತೆ. ಈಗ ನೋಡಿ, ಈಗ ಏನೋ ಇಲ್ಲೊಂದು ಉಳಿತಾಗ್ತು ಅಂತ ತಗೊಳ್ಳೋಣ, ನಂಗೊಂದು ಗೀರು ಬಿತ್ತು, ಇಲ್ಲೊಂದು ಸ್ಕ್ರ್ಯಾಚ್ ಆಯಿತು, ಸ್ಕ್ರ್ಯಾಚ್ ಆದಾಗ ಗಾಯ ಆಯಿತು. ಈ ಗಾಯ ನೀವೇನೋ ಹಚ್ಚದೇ ಇರಿ, ಗುಣ ಆಗತ್ತಾ ಇಲ್ವಾ? ಯಾರು ಗುಣ ಮಾಡ್ತಾರೆ? ಯಾವ ಡಾಕ್ಟರ್? ನಿಮ್ಮ ದೇಹವೇ. ತಕ್ಷಣದಲ್ಲಿ ನಿಮ್ಮ ದೇಹ ಅಲ್ಲಿ ರಿಪೇರ್ ಸೆಲ್ಸನ್ನು ಕಳಿಸುತ್ತೆ, ಅಲ್ಲಿ ಏನು ಸ್ಕ್ರ್ಯಾಚ್ ಬಿದ್ದಿದೆ ಆ ಜಾಗದಲ್ಲಿ ಹಾಳಾದಂಥ ಜೀವಕೋಶಗಳನ್ನು ರಿಪೇರಿ ಮಾಡಿ ಮತ್ತೆ ಪುನಃ ನಾರ್ಮಲ್ ಆಗೋ ಥರದಲ್ಲಿ ಮಾಡುತ್ತೆ. ಹಾಗೆಯೇ ಎಲ್ಲೇ ದೇಹದಲ್ಲಿ ಇರಿಟೇಷನ್ ಅಂತ ಆದರೆ, ಈಗ ಬಾಯಲ್ಲಿ ಅವನು ತಂಬಾಕಿಟ್ಟು ಇಟ್ಟು ಗಾಯ ಆಗ್ತಿದೆ ಅಂತಂದರೆ ಆ ದೇಹ ಏನು ಮಾಡುತ್ತೆ? ಕಾಪಾಡೋಕ್ಕೆ ಅಂತ ಅದನ್ನ ಹೀಲ್ ಮಾಡ್ಕೊಳಕ್ಕೆ ನೋಡತ್ತೆ. ಬಟ್ ಅಲ್ಲಿ ಹೀಲ್ ಮಾಡ್ಕೊಳಕ್ಕೆ ಹೋದಾಗೆಲ್ಲ ಇವನು ಮತ್ತೆ ತಂಬಾಕು ತಿಂತಿರ್ತಾನೆ, ಮತ್ತೆ ಖಾರ ತಿಂತಿರ್ತಾನೆ, ಗರಂ ಮಸಾಲೆ ತಿಂತಿರ್ತಾನೆ, ಕರಿದ ಪದಾರ್ಥಗಳನ್ನ ತಿಂತಿರ್ತಾನೆ, ಹೊರಗಡೆ ಪ್ರೊಸೆಸ್ಡ್ ಫುಡ್ ಕೆಮಿಕಲ್ಸನ್ನು ತಿಂತಿರ್ತಾನೆ. ಆಗ ದೇಹಕ್ಕೆ ಏನಾಗುತ್ತೆ? ರಿಪೇರಿ ಮಾಡೋಕ್ಕೆ ಬಿಡಲ್ವಲ್ಲ ಇವರು ಅಂತ ಅನ್ಸುತ್ತೆ. ಹಾಗಾಗಿ ದೇಹ ಇನ್ನೂ ಫಾಸ್ಟಾಗಿ ಕೆಲಸ ಮಾಡೋಕ್ಕೆ ಶುರು ಆದರೂ ಬೇಜಾರು ಮಾಡ್ಕೊಳ್ಳಲ್ಲ ದೇಹ. ಹೋಗ್ಲಿ, ಅದು ಹಾಗೆ ಅಲ್ಲಿ ಗಾಯ ಬಿದ್ಕೊಂಡಿರಲಿ, ಇವನು ಅನುಭವಿಸ್ಲಿ ಅಂತ ದೇಹ ಬಿಡೋದಿಲ್ಲ. ದೇಹ ಏನು ಮಾಡುತ್ತೆ? ಫಾಸ್ಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಇವನು ಮತ್ತೆ ನೆಕ್ಸ್ಟ್ ಗರಂ ಮಸಾಲೆ ತಿನ್ನೋದ್ರೊಳಗಡೆ ರಿಪೇರಿ ಮಾಡಿಬಿಡ್ಬೇಕು, ಇವನು ಮತ್ತೆ ಅಲ್ಲಿ ತಂಬಾಕು ಇಟ್ಕೊಳ್ಳೋದ್ರೊಳಗಡೆ ರಿಪೇರಿ ಮಾಡಬೇಕು ಅಂತ ಫಾಸ್ಟಾಗಿ ಅಲ್ಲಿ ರಿಪೇರಿ ಮಾಡೋಕ್ಕೆ ನೋಡುತ್ತೆ. ಆದರೂ ಆಗೋದಿಲ್ಲ. ಆಮೇಲೆ ಏನು ಮಾಡುತ್ತೆ? ಹಾಗಿದ್ರೆ ನಾ ಈ ನಾರ್ಮಲ್ ಸೆಲ್ಸನ್ನೇ ಅಲ್ಲಿ ರಿಪ್ಲೇಸ್ ಮಾಡಿದ್ರೆ ಆಗೋದಿಲ್ಲ, ಇವನು ಮತ್ತೆ ಗಾಯ ಮಾಡ್ಕೊಳ್ತಾನೆ. ಸೊ ನಾ ಅಲ್ಲಿ ಸ್ವಲ್ಪ ದಪ್ಪ ಸೆಲ್ಸನ್ನು, ಬೇರೆ ಸೆಲ್ಸನ್ನು ರೆಡಿ ಮಾಡೋಣ ಅಂದರೆ, ಅವ್ನು ತಂಬಾಕು ಇಟ್ಕೊಂಡ್ರು ಗಾಯ ಆಗದೆ ಇರೋ ರೀತಿಲಿ ದಪ್ಪ ಸೆಲ್ಸನ್ನು ರೆಡಿ ಮಾಡೋಣ ಅಂತ ದೇಹ ಏನು ಮಾಡುತ್ತೆ? ಅವನ ತಂಬಾಕು ಇಟ್ಕೊಳ್ಳೋ ಜಾಗಕ್ಕೆ ಮೊದಲಾದರೆ ಇದ್ದದ್ದೇ ಸೆಲ್ಸನ್ನು ರೀಕ್ರಿಯೇಟ್ ಮಾಡ್ತಿತ್ತು. ಈಗೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು? ಇದ್ದದಕ್ಕಿಂತ ಬೇರೆ ಸೆಲ್ಸನ್ನು, ಇದ್ದ ಜೀವಕೋಶಗಳಿಗಿಂತ ಭಿನ್ನವಾದ ಜೀವಕೋಶಗಳನ್ನು ಮತ್ತೆ ಅಲ್ಲಿ ಉತ್ಪತ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಾಡ್ತಾ ಆಮೇಲೆ ಏನಾಗುತ್ತೆ? ಅದು ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ಸ್ ಆಗಿಬಿಡುತ್ತೆ. ಇನಿಷಿಯಲಿ ನಮ್ಮ ಪ್ರೊಟೆಕ್ಷನಿಗೆ ಅಂತಲೇ ಮಾಡೋದು. ನೆನ್ಪಿಟ್ಕೊಳ್ಳಿ, ನನ್ನ ದೇಹ ನಂಗೆ ಕ್ಯಾನ್ಸರ್ ಕೊಡ್ತಲ್ಲ, ದೇಹಕ್ಕೆ ಬೈಬೇಡಿ. ದೇಹ ನಿಮ್ಮ ರಕ್ಷಣೆಗಾಗಿ ಅದನ್ನು ಮಾಡಿದ್ದು. ನೀವು ಅದನ್ನು ಕಲ್ಪನೆಗೆ ತಂದುಕೊಳ್ಳದೆ, ನೀವು ಅದನ್ನ ಅರ್ಥ ಮಾಡ್ಕೊಳ್ಳದೆ, ನಿಮ್ಮ ದೇಹದ ಮೆಕ್ಯಾನಿಸಮನ್ನು ನೀವು ಗೌರವಿಸದೆ ಕ್ಯಾನ್ಸರ್ ತಂದ್ಕೊಂಡಿರುವಂಥದ್ದು ಹೊರತಾಗಿ ಕ್ಯಾನ್ಸರ್ ಕೆಟ್ಟದ್ದಲ್ಲ, ಅದು ಕೆಟ್ಟದ್ದು ಮಾಡೋಕ್ಕೆ ಬಂದಿರೋದಲ್ಲ. ಆ್ಯಂಡ್ ಎಷ್ಟೊಂದು ಸತಿ ಗಡ್ಡೆಗಳು, ಟ್ಯೂಮರ್ಸ್ಗಳೆಲ್ಲ ದೇಹದಲ್ಲಿ ಆಗತ್ತಲ್ವಾ? ಯಾಕಾಗತ್ತೆ? ನಿಮ್ಮ ದೇಹದಲ್ಲಿ ತುಂಬ ಟಾಕ್ಸಿನ್ಸ್ಗಳು ಲೋಡ್ ಆಗ್ತಿದೆ. ಈಗ ಕೆಲವೊಂದಿಷ್ಟೆಲ್ಲ ಕಾರ್ಸಿನೋಜೆನಿಕ್ ಅಂತ ಕೇಳಿದ್ದೀರ ನೀವು ಅಲ್ವಾ? ಕ್ಯಾನ್ಸರ್ ಕಾರಕ ಅಂಶಗಳು, ಈಗ ಆಹಾರದಲ್ಲಿ ಹಾಕುವಂಥ ಕೆಲವೊಂದು ಬಣ್ಣಗಳು, ಪ್ರಿಸರ್ವೇಟಿವ್ಸ್ಗಳು, ಕೆಮಿಕಲ್ಸ್ಗಳು ಇದೆ. ಆಮೇಲೆ ಎಣ್ಣೆಗಳು, ಅಡುಗೆ ಎಣ್ಣೆಯಲ್ಲಿ ಇರುವಂತಹ ಈಗ ಅಡಲ್ಟ್ರೇಟೆಡ್ ಎಣ್ಣೆಗಳು, ಇದೆಲ್ಲ ಕಾರ್ಸಿನೋಜೆನಿಕ್ ಅಥವಾ ಕ್ಯಾನ್ಸರ್ ಕಾರಕಗಳು ಅಂತ ಕೇಳಿದಿರತ್ತೆ ನ್ಯೂಸಲ್ಲಿ. ಹಾಗಾದ್ರೆ ಏನು ಅಂತಂದ್ರೆ, ಈ ಅಂಶಗಳು ನಿಮ್ಮ ದೇಹದಲ್ಲಿ ಟಾಕ್ಸಿನ್ ಲೋಡನ್ನು ಜಾಸ್ತಿ ಮಾಡುತ್ತೆ. ಹಾಗಾದಾಗ ಏನು ಮಾಡುತ್ತೆ? ಆ ಇರುವಂಥ ಟಾಕ್ಸಿನ್ಸ್ ದೇಹದ ಪ್ರತಿ ಜೀವಕೋಶಕ್ಕೆಲ್ಲ ಸೇರ್ಕೊಂಡು ತೊಂದರೆ ಆಗಬಾರ್ದಂತ ಯಾವುದಾದ್ರೂ ಒಂದು ಭಾಗದಲ್ಲಿ ಅದು ಎಲ್ಲದನ್ನ ಸೇರಿಸಿ ದೇಹ ಏನು ಮಾಡುತ್ತೆ? ಒಂದು ಗುಪ್ಪೆ, ನಾವು ಕಸ ಬದಿಗಿಡ್ತೀವಲ್ಲ ಹಾಗೆ ಒಂದು ಕಡೆಯಲ್ಲಿ ಪಕ್ಕಕ್ಕೆ ಗುಪ್ಪೆ ಮಾಡ್ತಾ ಬರುತ್ತೆ. ಅದು ಈಗ ಅದು ಡಿಪೆಂಡ್ ಆಗುತ್ತೆ ಯಾವ ಅಂಗಾಂಗದಲ್ಲಿ ಮಾಡಬೇಕು ಅನ್ನೋದನ್ನ ಅದು ದೇಹ ಡಿಸೈಡ್ ಮಾಡ್ಕೊಳ್ಳುತ್ತೆ. ಯಾವ ಅಂಗಾಂಗಕ್ಕೆ ರಿಲೇಟೆಡ್ ಸಮಸ್ಯೆ ಇದೆಯೋ ಅಲ್ಲೇ ಇಟ್ಕೊಳ್ಳುತ್ತೆ. ಗೊತ್ತಾಯ್ತಾ? ಕೆಲವರಿಗೆ ಈಗ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಗಡ್ಡೆಗಳಾಯಿತು ಅಂತ, ಕೆಲವರಿಗೆ ಕರಳಲ್ಲಿ ಗಡ್ಡೆ ಆಯಿತು ಅಂತ, ಕೆಲವರಿಗೆ ತಲೆಯಲ್ಲಿ ಗಡ್ಡೆಗಳಾಯಿತು ಅಂತ. ಏನು ನೀವು ಕೇಳ್ತೀರಲ್ವಾ? ಇದು ನಿಜವಾಗಿ ಆ ಗಡ್ಡೆ ನಿಮ್ಮ ಶತ್ರು ಅಲ್ಲ. ಆ ಗಡ್ಡೆಯಾಗದೆ ಅದು ಇಡೀ ದೇಹದಲ್ಲಿ ಸ್ಪ್ರೆಡ್ ಆಗಿದ್ರೆ ನಾವು ಇಷ್ಟು ದಿನ ಇರ್ತಾನೆ ಇರಲಿಲ್ಲ.
ಹಾಗಾಗಿ ದೇಹ ಏನ್ ಮಾಡುತ್ತೆ, ಇವನನ್ನ ಬಚಾವ್ ಮಾಡಬೇಕು ಅಂತ ಅದೆಲ್ಲದ ಒಂದು ಕಡೆ ಇಟ್ಟು ಸೇರಿಸಿಡ್ತಾ ಬರುತ್ತೆ. ಆದ್ರೆ ಸೇರಿಸಿಟ್ಟಂತಹ ಗಡ್ಡೆಗಳಲ್ಲಿ ಆ ಸೆಲ್ಸ್ಗಳು ವಿಭಿನ್ನವಾದ ಜೀವಕೋಶಗಳ ಪರಿವರ್ತನೆ ಜಾಸ್ತಿ ಆಗ್ತಾ 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 ಅದು ಮುಂದೆ ಕ್ಯಾನ್ಸರ್ ಅನ್ನುವಂಥ ಗಡ್ಡೆ. ಈಗ ನೋಡಿ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಾದರೂ ಅಷ್ಟೇ, ಬ್ರೆಸ್ಟಲ್ಲಿ ಗಡ್ಡೆಗಳು ಫೀಲ್ ಆದಾಗ, ಈಗ ತುಂಬ ಜನ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ಗಳು ಜಾಸ್ತಿ ಆಗಿರೋದ್ರಿಂದ ಕ್ಲಿನಿಕ್ಕಿಗೆ ಕೆಲವೊಮ್ಮೆ ಚಿಕ್ಕ ಚಿಕ್ಕ ಗಡ್ಡೆಗಳಿದ್ದಾಗಲೂ ತುಂಬ ಭಯಪಟ್ಟು ಮಹಿಳೆಯರು ಬರ್ತಾರೆ. ಅಯ್ಯೋ ಮೇಡಮ್, ಗಡ್ಡೆ ಸಿಗ್ತಾ ಇದೆ, ಬ್ರೆಸ್ಟಲ್ಲಿ ಏನೋ ಫೀಲ್ ಆಗ್ತಾ ಇದೆ, ತುಂಬ ಭಯ ಆಗ್ತಾ ಇದೆ. ಈಗ ಯಾಕಂದರೆ ದಿನ ದಿನ ಕೇಳ್ತಿರ್ತಾರೆ, ಅವರಿಗೆ ಹೀಗಾಯಿತು ಇವ್ರಿಗೆ ಹೀಗಾಯಿತು ಅಂದಾಗ ಆತಂಕ ಸಹಜವಾಗಿ ಆಗತ್ತೆ. ಆಗ ಅಲ್ಲಿ ಅವರು ಸ್ಕ್ಯಾನ್ ಮಾಡಿದಾಗ, ಮ್ಯಾಮೋಗ್ರಫಿ ಮಾಡಿದಾಗ ನೋಡಿ ಅಲ್ಲಿ ಗ್ರೇಡ್ಸ್ ಬರುತ್ತೆ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4, ಗ್ರೇಡ್ 5 ಕೇಳಿದ್ದೀರಾ ಅಲ್ವಾ? ಈ ಗ್ರೇಡ್ಗಳಲ್ಲಿ ಮೊದಲನೆಯ 2, 3 ಗ್ರೇಡ್ ತನಕ ಅವರು ನೋ ಪ್ರಾಬ್ಲಮ್, ಬೇರೆ ಎಂತ ಬೇಡ, ಇದು ಮಾಮೂಲಿ, ಇದು ತೊಂದರೆ ಇಲ್ಲ, ಡಿಸಾಲ್ವ್ ಆಗುತ್ತೆ ಅಂತಾರೆ. ಆದರೆ ಅದೇ ಗಡ್ಡೆ ಅಂದರೆ ಯಾವುದೇ ಗಡ್ಡೆ ಆದರೂ ಶುರುವಿನಲ್ಲಿಯೇ ನಿಮ್ಮ ದೇಹ ಅದನ್ನ ಗಡ್ಡೆ ಅಂತ ರೂಪದಲ್ಲಿ ಮಾಡಿಟ್ಟಾಗ ತಕ್ಷಣದಲ್ಲಿ ನೀವು ನಿಮ್ಮ ದಿನಚರಿ, ಆಹಾರ ಪದ್ಧತಿ, ವ್ಯಾಯಾಮ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದು 4 ಮಾಡ್ಕೊಬಿಟ್ರೆ ಆ ಗಡ್ಡೆ ಯಾವತ್ತೂ ಕ್ಯಾನ್ಸರ್ ಗಡ್ಡೆ ಆಗಿ ಬದಲಾಗಲ್ಲ. ಅದು ಕರಗತ್ತೆ, ದೇಹನೇ ಕರೆಸ್ಕೊಳ್ಳುತ್ತೆ, ಎಲ್ಲ ಒಟ್ಟು ಮಾಡಿ ಇಟ್ಟಿರುತ್ತೆ ಒಂದು ಕಡೆಗೆ, ಕ್ಲೀನು ಮಾಡ್ಕೊಳ್ಳುತ್ತೆ. ಆದರೆ ಇಲ್ಲಿ ನಮ್ಮದೇ ತಪ್ಪು. ನಾವು ಎಷ್ಟು ಕ್ರೂರಿಗಳಂತಂದ್ರೆ, ನಿಜ ಹೇಳ್ತೀನಿ, ನಾವು ಮನುಷ್ಯರು ಇದೀವಲ್ಲ, ನೀವು ಅಂದ್ಕೊಂಡಿದ್ದೀರಾ ನೀವು ಬೇರೆಯವ್ರಿಗೆ ಹೊಡೆಯೋದು, ಬಡಿಯೋದು, ಕೊಲೆ, ಅತ್ಯಾಚಾರ, ದರೋಡೆ ಮಾಡಿದ್ರಷ್ಟೇ ಅವ ಕ್ರೂರಿ ಅಂತ. ಅವಾಗ ಕಾನೂನು ಶಿಕ್ಷೆ ಕೊಡುತ್ತೆ. ಆದರೆ ನಾವು ನಮ್ಮ ದೇಹಕ್ಕೆ ಎಷ್ಟು ಕ್ರೂರತನವನ್ನು ತೋರಿಸ್ತೀವಿ ಅಂತಂದ್ರೆ, ಈ ಎಲ್ಲ ರೋಗಗಳು ನಿಮಗೆ ದೇಹ ಕೊಡುವ ಶಿಕ್ಷೆ. ನೀವು ಯಾವ್ಯಾವಾಗ ಆ ದೇಹಕ್ಕೆ ಗೌರವ ಕೊಡಲಿಲ್ಲ, ದೇಹದ ಕಾನೂನೇನಿದೆ, ದೇಹದ ಕಾನೂನಿನ ಚೌಕಟ್ಟನ್ನು ಮೀರಿ ನೀವು ತಪ್ಪನ್ನು ಮಾಡಿದಾಗ ದೇಹ ನಿಮಗೆ ರೋಗಗಳ ರೂಪದಲ್ಲಿ ಶಿಕ್ಷೆಯನ್ನ ಕೊಡುತ್ತೆ. ಬರೋದೇ ನಮ್ಮಿಂದನೇ, ಖಂಡಿತ ನಿಮ್ಮಿಂದವೇ ಬರುವಂಥದ್ದು, ನಿಮ್ಮ ತಪ್ಪುಗಳಿಂದನೇ ಬರುವಂಥದ್ದು. ಹಾಗೆ ಆ ಕ್ಯಾನ್ಸರ್ ಕೂಡ, ಕ್ಯಾನ್ಸರ್ ಕೆಟ್ಟದಲ್ವೇ ಅಲ್ಲ. ನಾವಿಲ್ಲಿ ಬರೀ ಕ್ಯಾನ್ಸರ್ನ ವಿಲನ್ ಆಗಿ ತೋರಿಸ್ತೀವಿ, ಆದರೆ ಆ ಕ್ಯಾನ್ಸರ್ ಬರೋ ಥರ ಮಾಡ್ಕೊಂಡಿದ್ಯಾರು? ನಾವೇ ನಮ್ಮ ಆಹಾರ ಪದ್ಧತಿ, ದಿನಚರಿ, ವ್ಯಾಯಾಮ ಮತ್ತು ಸ್ಟ್ರೆಸ್, ಈ 4 ಅಂಶಗಳಿಂದ ನಾವೇ ತಪ್ಪನ್ನು ಪುನಃ 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 ಒಂದ್ಸತಿ ತಪ್ಪು ಮಾಡಿದ್ರೆ ಕ್ಯಾನ್ಸರ್ ಬರೋದಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ಒಂದಿನ ಗುಟ್ಕ ಬಾಯಲ್ಲಿ ಇಟ್ಕೊಂಡು ಅವನಿಗೆ ಯಾವತ್ತೂ ಕ್ಯಾನ್ಸರ್ ಬಂದಿರೋದಿಲ್ಲ. ಅಥವಾ ಒಂದಿನ ಏನೋ ತಪ್ಪನ್ನು ಮಾಡಿದ್ದಕ್ಕೆ ಕ್ಯಾನ್ಸರ್ ಬಂದಿರೋದಿಲ್ಲ. ಒಂದಿನ ನೀವು ರೋಡ್ ಸೈಡಲ್ಲಿ ಬಜ್ಜಿ ತಿಂದಿದ್ದಕ್ಕೆ ಆ ಎಣ್ಣೆಯಿಂದ ಕಾರ್ಸಿನೋಜೆನಿಕ್ ಅಂಶ ಅದು ನಿಮಗೆ ಗಡ್ಡೆಯಿಂದ ಬಂತು, ಆಗಲ್ಲ. ಈ ಪದೇ ಪದೇ ಅದೇ ತಪ್ಪನ್ನ ಮತ್ತೆ 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 ಮಾಡ್ತಾ ಅದೇ ಅಂಗಕ್ಕೆ ಮತ್ತೆ ಮತ್ತೆ ಇರಿಟೇಷನ್. ಈಗ ಗ್ಯಾಸ್ಟ್ರಿಕ್ ಅಲ್ಸರ್ ಆಯ್ತು, ಆಸಿಡಿಟಿಯಿಂದ ಯಾರಿಗೋ ಹೊಟ್ಟೆಯಲ್ಲಿ ಹುಣ್ಣಾಯ್ತಾ, ನನಗೆ ಕ್ಯಾನ್ಸರ್ ಬರ್ತದ, ಕೆಲವರಲ್ಲಿ ಭಯ ಇರ್ತದೆ. ಯಾವಾಗ ಬರುತ್ತದೋ ಅದೇ ಇರಿಟೇಷನ್ ಮತ್ತೆ ಮತ್ತೆ ನೀವು ಕೊಡ್ತಾ ಬಂದ್ರೆ, ಒಂದು ದಿನ ನಿಮ್ಗೆ ಆಸಿಡಿಟಿ ಬಂದ್ರೆ ಅದು ಯಾವತ್ತೂ ಸ್ಟಮಕ್ ಅಲ್ಸರ್ ಅಂತೆ, ಹುಣ್ಣಂತೆ, ಕ್ಯಾನ್ಸರ್ ಅಂತೆ ಆಗಲ್ಲ ಅದು. ಆದರೆ ನನಗೆ ಆಸಿಡಿಟಿ ಆಗತ್ತೆ, ಆಸಿಡಿಟಿ ಗುಳಿಗೆ ತಿಂದಾದ್ರೂ ಮತ್ತೆ ಖಾರ ತಿಂತೀನಿ ಅನ್ನೋದಿದೆಯಲ್ಲ, ಅದು ಕ್ರೂರತೆ. ನಂಗೆ ಗೊತ್ತು ನನಗೆ ತಿಂದರೆ ಆಗಲ್ಲ ಅಂತ, ಆದರೂ ನಾನು ಬಾಯಿ ಚಪ್ಪಲಕ್ಕೆ ನಾನು ತಿಂತೀನಲ್ವ, ಅದು ಕ್ರೂರತೆ. ಅದು ಬಾಯಿ ಚಪ್ಪಲ ಅಲ್ಲ, ಅದು ಕ್ರೂರತೆ. ಹಾಗೂ ನಿಮ್ಮ ದೇಹದ ಕಾನೂನಿಗೆ ವಿರುದ್ಧವಾದದ್ದು. ಹಾಗಾಗಿ ದೇಹ ನಿಮಗೆ ರೋಗವನ್ನು ಕೊಡುತ್ತೆ. ಗೊತ್ತಾಯ್ತಾ? ಸೊ ಆ ಗಡ್ಡೆಗಳು ಅನ್ನುವಂಥದ್ದು ನಿಮ್ಮನ್ನು ಆ್ಯಕ್ಚುಲಿ ಕಾಪಾಡ್ತಾ ಇರುತ್ತೆ. ಬಟ್ ಆ ದೇಹ ಗಡ್ಡೆಯನ್ನು ಡಿಸಾಲ್ವ್ ಮಾಡ್ಕೊಳ್ಳೋಕ್ಕೆ ನೀವು ಸಮಯನೇ ಕೊಡದೆ ಒಂದೊಂದ್ಸತಿ ಒಂದೊಂದು ತಪ್ಪು. ಈಗ ಉದಾಹರಣೆಗೆ, ನಾನು ತಂಬಾಕು ಮೊದಲು ತುಂಬ ತಿಂತಿದ್ದೆ, ಈಗ ಬಿಟ್ಟ ಮೇಲೂ ನಂಗೆ ಕ್ಯಾನ್ಸರ್ ಬಂತಲ್ಲ, ಯಾಕಂದರೆ ಬಿಟ್ಟ ತಕ್ಷಣದಲ್ಲಿ ನೀವು ತಂಬಾಕು ತಿನ್ನೋದಷ್ಟೇ ನಿಲ್ಲಿಸಿದ್ದೀರಾ, ಬಟ್ ಉಳಿದದ್ದು ಬಿಟ್ಟಿಲ್ಲ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ, ಆಹಾರ ಪದ್ಧತಿ ಸರಿ ಮಾಡ್ಕೊಂಡಿಲ್ಲ, ವ್ಯಾಯಾಮ, ದಿನಚರಿ ಬದಲಾವಣೆ ಆಗಿಲ್ಲ ಅಂದಮೇಲೆ ಉಳಿದ ಕಾರಣಗಳಿಂದನೂ ಬರುತ್ತೆ. ಇನ್ನು ಕೆಲವರು ಮೊನ್ನೆ ಕೇಳಿದ್ರು, ನನ್ನ ಗಂಡ ಹುಟ್ಟದ ಯಾವತ್ತೂ ಒಂದು ಸತಿನೂ ಹೆಣ್ಣ ಕೊಟ್ಟಿಲ್ಲ, ತಂಬಾಕು ತಿಂದಿಲ್ಲ, ಏನೂ ಇಲ್ಲ, ಸಡನ್ ಆಗಿ ಲಿವರಿನ 4th ಸ್ಟೇಜ್ ಕ್ಯಾನ್ಸರ್ ಬಂದು ತೀರ್ ಹೋಗ್ಬಿಟ್ರು. ಈಗ ರೀಸೆಂಟ್ಲಿ ಒಬ್ಬರು ಮಹಿಳೆ ಬಂದಿದ್ರು, ಆರಾಮಿದ್ದವರು, ಏನಿಲ್ಲ. ಹೆಂಡತಿಗೆ ಆ್ಯಕ್ಚುಲಿ ರುಮಟಾಯ್ಡ್ ಆರ್ಥರೈಟಿಸ್, ಹೆಂಡತಿಗೆ ಕಳೆದ 28 ವರ್ಷಗಳಿಂದ ರುಮಟಾಯ್ಡ್ ಆರ್ಥರೈಟಿಸ್, ಎಲ್ಲ ಗಂಟುಗಳಲ್ಲಿ ನೋವು, ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ನಡೆದಾಡುವಾಗಲೂ ಗಂಡನ ಸಪೋರ್ಟ್ ಬೇಕು, ಅಷ್ಟು ಸಮಸ್ಯೆ. ಗಂಡ ಹೇಳಿದ್ದೇನು, ಫಸ್ಟ್ ಕನ್ಸಲ್ಟೇಷನಲ್ಲಿ ಬಂದಾಗ ಹೆಂಡತಿಗೆ ತೋರಿಸ್ಲಿಕ್ಕೆ ಬಂದಿತ್ತು, ನನಗೆ ಎಂತ ಇಲ್ಲ ಮೇಡಮ್, ನನ್ನ ಹೆಂಡತಿಗೊಂದು ನೀವು ಆರಾಮ್ ಮಾಡಿಕೊಡಿ, ಯಾಕಂದರೆ ನಾನು ಗಟ್ಟಿ ಇದ್ದಾಗಲೇ ಅವಳು ಹುಷಾರಾಗಿಬಿಡ್ಬೇಕು, ಯಾಕಂದರೆ ಅವಳಿಗೆ ತುಂಬ ಸಹಾಯ ಬೇಕಲ್ವಾ,
ಈಗ ನನ್ಗೆ ಮುಂದೆ ವಯಸ್ಸಾಗಿ ಇದಾಗಿ ನಾನು ಹೋಗ್ಬಿಟ್ರೆ ಅವಳಿಗೆ ತುಂಬಾ ಕಷ್ಟ ಆಗ್ತದೆ. ಯಾರು ನಾನು ನೋಡ್ಕೊಂಡಾಗ ಅವಳನ್ನ ನೋಡ್ಕೊಳ್ಳಲ್ಲ. ನನ್ನ ಹೆಂಡತಿಗೆ ಒಂದು ಆರಾಮ್ ಮಾಡ್ಕೊಡಿ ಅಂತ ಅವರೇ ಸ್ವತಃ ಹೇಳಿ ಹೋಗಿದ್ದಾರೆ. ನೆಕ್ಸ್ಟ್ ಮಂತ್ ಕನ್ಸಲ್ಟೇಷನ್ಗೆ ಬರುವಾಗ ಅವರಿಲ್ಲ. ಅವ್ರ ಹೆಂಡತಿ ಅದೇ ಹೇಳಿ ಕಣ್ಣೀರು ಹಾಕೋದು, ನನ್ನ ಗಂಡ ಯಾವತ್ತು ಏನು ಕೆಟ್ಟ ಚಟ ಮಾಡ್ಲಿಲ್ಲ, ಎಂಥದ್ದು ಮುಟ್ಲಿಲ್ಲ, ಒಂದು ದಿನ ಫ್ರೆಂಡ್ ಸೆಟ್ಟಿಗೆ ಅಂತ ಹೊರಗೂ ಸಹ ಹೋಗ್ಲಿಲ್ಲ. ಮದುವೆ ಆದ ಇಷ್ಟು ವರ್ಷಗಳಲ್ಲಿ, ಮದುವೆ ಆಗಿ ಒಂದು 10 ವರ್ಷಕ್ಕೆ ಇವರಿಗೆ ಸಮಸ್ಯೆ ಶುರುವಾಯಿತು. ಪೂರ್ತಿಯಾಗಿ ಹೆಂಡತಿಗೆ ಸಹಾಯ ಮಾಡಿದ್ದು, ಹೆಂಡತಿಗೆ ಅಷ್ಟು ಜೊತೆಯಾಗಿದ್ದು, ಒಂದು ಒಳ್ಳೆ ದಾಂಪತ್ಯ ಜೀವನವನ್ನು ನಡೆಸ್ಕೊಂಡು ಹೋಗಿದ್ದು ಬಿಟ್ರೆ ಅವರಲ್ಲಿ ಅಂತ ಯಾವ ತಪ್ಪು ಅವ್ರು ಮಾಡಲಿಲ್ಲ. ಕ್ಯಾನ್ಸರ್ ಯಾಕೆ ಬಂತು, ಹೇಗೆ ಬಂತು, ಏನಾಯ್ತು ಹೇಳ್ತಾರೆ. ತಂಬಾಕು ತಿಂದ್ರೆ ಬರುತ್ತೆ ಅಥವಾ ಇನ್ನೊಂದೇನೋ ಮಾಡಿದ್ರೆ ಬರುತ್ತೆ, ಮತ್ತೆ ಯಾವುದೋ ಚಟಗಳಿಂದ ಬರುತ್ತೆ ಅಂತ. ಚಟ ಇಲ್ಲದೆ ಇದ್ದವರಿಗೂ ಬಂತಲ್ಲ ಅಂತ. ಹೇಗೆ ಅಂತಂದ್ರೆ, ಇದು ತುಂಬಾ ಜನ ಕೇಳ್ತಾರೆ. ಇವನ್ ಈಗ ತುಂಬಾ ದಪ್ಪ ಇದ್ದವರಲ್ಲಿ ಕಾಲು ನೋವು ಬಂದ್ರೆ ಅವಾಗ ನೀವು ದಪ್ಪ ಇದ್ದೀರಲ್ಲ, ಸ್ವಲ್ಪ ತೂಕ ಕಮ್ಮಿ ಮಾಡ್ಕೊಳ್ಳಿ ಅಂದಾಗ ಅವ್ರಿಗೆ ಕೇಳೋ ಫಸ್ಟ್ ಪ್ರಶ್ನೆನೇ ಅದು. ತೂಕ ಕಮ್ಮಿ ಇದ್ದವರಿಗೂ ಬರುತ್ತಲ್ಲ ಕಾಲು ನೋವು. ನನಗೆ ಕಾಲು ನೋವು ತೂಕದಿಂದಲ್ಲ. ಯಾಕೆ? ನಮ್ಮ ಪಕ್ಕದ ಮನೆಯಲ್ಲಿ ತೂಕವೇ ಇಲ್ಲ, ಅವರಿಗೂ ಕಾಲು ನೋವು, ನನಗಿಂತ ಹೆಚ್ಚಿಗೆ ಕಾಲು ನೋವು. ಅಂದ್ರೆ ಒಂದು ರೋಗಕ್ಕೆ, ಈಗ ಒಂದು ಅವರಲ್ಲಿ ಕ್ಯಾನ್ಸರ್ ಬಂತು ಅಂದಾಗ ಆಮೇಲೆ ಗೊತ್ತಾಯ್ತು ಅವ್ರು ಯಾಕೆ ಇದು ಮಾಡ್ತಿದ್ರು ಅಂತ. ನಾನು ಹೇಳಿದ್ದೆ ಅವ್ರಿಗೆ ಆ ಕಾರಣವನ್ನ. ಬಟ್ ಒಂದು ರೋಗವನ್ನ ಬರೋವಾಗ ಅಲ್ಲಿ ಒಂದೇ ಕಾರಣ ಇರೋದಿಲ್ಲ. ಒಂದು ರೋಗ ಬರಲಿಕ್ಕೆ ಕನಿಷ್ಠ ಒಂದು 5, 6, 7, 8, 10, 12 ಕಾರಣಗಳಿರುತ್ತೆ. ಆ 12 ಕಾರಣಗಳಲ್ಲಿ ನಿಮ್ಮಲ್ಲಿ ಯಾವುದಿದೆ ಅಂತ ನೋಡಿ ಅದನ್ನ ಬಿಡ್ಲಿಕ್ಕೆ ಹೇಳ್ತೀವಿ. ಗೊತ್ತಾಯ್ತಾ? ನಿಮ್ಮಲ್ಲಿ ವೇಟ್ ಅತಿಯಾಗಿರುವಂಥದ್ದು, ತೂಕ ಜಾಸ್ತಿಯಾಗಿ ಮಂಡಿ ಸವಕಳಿ ಆಗ್ತಿದೆ ಅನ್ನೋ ಕಾರಣ ನಿಮ್ಮಲ್ಲಿದ್ದಾಗ ಅದನ್ನ ನಿಮ್ಮಲ್ಲಿ ಬಿಡಕ್ಕೆ ಹೇಳ್ತೀವಿ. ಅದರ ಅರ್ಥ ಬರೀ ದಪ್ಪ ಇದ್ದವ್ರಿಗೆ ಅಷ್ಟೇ ಕಾಲು ನೋವು ಬರುತ್ತೆ ಅಂತಲ್ಲ. ಈಗ ತಂಬಾಕು ತಿನ್ನುವವನಲ್ಲಿ ತಿನ್ಬೇಡಪ್ಪ ತಂಬಾಕು, ಇದು ಆಮೇಲೆ ಕ್ಯಾನ್ಸರ್ ಆಗ್ಬಿಡತ್ತೆ ಅಂತ ಹೇಳ್ತೀವಿ. ಅದರ ಅರ್ಥ ತಂಬಾಕು ತಿನ್ನದಿದ್ದವರಿಗೆ ಕ್ಯಾನ್ಸರ್ ಬರಲ್ಲ ಅಂತಲ್ಲ. ಕ್ಯಾನ್ಸರ್ ಬರಲಿಕ್ಕೆ ಇರುವ ಹಲವಾರು ಕಾರಣಗಳಲ್ಲಿ ತಂಬಾಕು ಕೂಡ ಒಂದು. ನಿಮ್ಮಲ್ಲಿ ಆ ಕಾರಣ ಇದ್ರೆ ಅದನ್ನು ಫಸ್ಟ್ ಬಿಡ್ಲಿಕ್ಕೆ ಹೇಳ್ತೀನಿ. ಸೊ ಅವರಲ್ಲಿ ಕೂಡ ಕಂಟಿನ್ಯೂಸ್ ಆಗಿ ಇರಿಟೇಷನ್ ಆಗ್ತಾ ಇದ್ದಿದ್ದಂತಂದ್ರೆ ತಾಮ್ರದ ಪಾತ್ರೆಯ ನೀರು. ಅವ್ರು ಮತ್ತೆ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಕೂಡ ಅಲ್ಲ, ಆಯ್ತಾ? ಅವರು ಪ್ರತಿನಿತ್ಯ ಕಳೆದ ಒಂದು ಸಾಧಾರಣ 35 ವರ್ಷಗಳಿಂದ ತಾಮ್ರದ ಚೊಂಬಲ್ಲಿ ನೀರಿಟ್ಟು ಬೆಳಗ್ಗೆ ಎದ್ದ ತಕ್ಷಣ 1 ಲೀಟರ್ ನೀರನ್ನ ಕುಡಿತಿದ್ರು. ಆ ತಾಮ್ರದ ಚೊಂಬು ಅವರ ಲಿವರ್ ಫೇಲಿಯರ್ ಆಗಕ್ಕೆ, ಲಿವರ್ ಕ್ಯಾನ್ಸರ್ ಬರೋದಕ್ಕೆ ಅದೇ ಕಾರಣ ಅಂತ ನಂತರದಲ್ಲಿ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಆ ತಾಮ್ರದಲ್ಲಿ ನಾವು ನೀರನ್ನ ಹಾಕಿಟ್ಟಾಗ ಅದು ಒಳ್ಳೆಯದು ನಿಜ. ಆದ್ರೆ ಈ ತಾಮ್ರಗಳೆಲ್ಲ ನಮ್ಮ ದೇಹಕ್ಕೆ ಬೇಕಾಗೋದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಿವೆಲ್ಲ. ಈಗ ನೀವೇನು ಹಣ್ಣು ತರಕಾರಿ ಎಲ್ಲ ತಿಂತೀರಲ್ಲ, ಇದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ದೇಹಕ್ಕೆ ನರಿಶ್ಮೆಂಟ್ ಅನ್ನ ಕೊಡೋದು. ಆದರೆ ಈ ಕೆಲವೊಂದಿಷ್ಟು ಜಿಂಕ್, ಮೆಗ್ನೀಷಿಯಮ್ ಅಥವಾ ಈಗ ಕಾಪರ್, ಇಂಥ ಅಂಶಗಳೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು. ಅಂತಹ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ದೇಹಕ್ಕೆ ಅಗತ್ಯ ಇರೋದು. ಆ ಪ್ರಮಾಣದಲ್ಲಿ ಹೋದರೆ ಮಾತ್ರ ದೇಹಕ್ಕೆ ಅದು ಹಿತ. ಅದರ ಹೊರತಾಗಿ ಒಳ್ಳೇದು ಅಂತ ತಾಮ್ರದ ಪ್ಲೇಟಲ್ಲೇ ಊಟ ಮಾಡೋದು, ತಾಮ್ರದ ಬಾಟ್ಲಲ್ಲಿ ನೀರು ಕುಡಿಯೋದು, ಹಾಗೆ ತಾಮ್ರದ್ದೇ ಎಲ್ಲ ಮಾಡಿದಾಗ ಏನಾಗತ್ತೆ ನಮ್ಮಲ್ಲಿ. ಅದಕ್ಕೆ ಹಿರಿಯರು ಹೇಳಿದ್ದು ಅತಿ ಸರ್ವತ್ರ ವರ್ಜಯೇ. ಏನನ್ನ ಬಿಡಬೇಕು ಅಂತ ಶಿಷ್ಯರು ಗುರುವಿನಲ್ಲಿ ಕೇಳಿದಾಗ ಗುರು ಲಿಸ್ಟ್ ಕೊಡ್ಲಿಲ್ಲ. ನಾವೀಗ ಡಯಟ್ ಚಾರ್ಟ್ ಕೊಟ್ಟ ಹಾಗೆ ಡಯಟ್ ಲಿಸ್ಟ್ ಕೊಡ್ಲಿಲ್ಲ, ಇದನ್ ಬಿಡು, ಇದನ್ ಬಿಡು, ಇದನ್ ಬಿಡು, ಇದನ್ ಬಿಡು ಅಂತ. ಏನ್ ಹೇಳಿದ್ರು ಗುರುಗಳು? ಅತಿ ಸರ್ವತ್ರ ವರ್ಜಯೇ. ಪ್ರತಿ ಹಂತದಲ್ಲಿ, ಪ್ರತಿ ವಿಷಯದಲ್ಲಿ, ಅದು ಜೀವನ ಇರ್ಬೋದು, ದಾಂಪತ್ಯ ಇರ್ಬೋದು, ಮಕ್ಕಳಿರ್ಬೋದು, ಶಿಕ್ಷಣ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅತಿ ಮಾಡೋದನ್ನ ನಿಲ್ಲಿಸು. ಅತಿ ಸರ್ವತ್ರ ವರ್ಜಯೇತಿ. ಎಲ್ಲಾ ಫೀಲ್ಡ್ಗಳಲ್ಲಿ, ಅದು ನಿಮ್ಮ ಬಿಸ್ನೆಸ್ ಇಂದ ಹಿಡಿದು, ನಿಮ್ಮ ಆರೋಗ್ಯದಿಂದ ಹಿಡಿದು, ನಿಮ್ಮ ಆಹಾರದಿಂದ ಹಿಡಿದು, ನಿಮ್ಮ ನಿದ್ದೆಯಿಂದ ಹಿಡಿದು, ನಿಮ್ಮ ದೈಹಿಕ ಚಟುವಟಿಕೆಗಳಿಂದ ಹಿಡಿದು ಪ್ರತಿ ವಿಷಯದಲ್ಲಿ ಕೂಡ ಅತಿಯಾಗಿ ಮಾಡೋದನ್ನ ಬಿಡಬೇಕು. ಅದೇನೇ ಆಗಿರ್ಲಿ, ಒಳ್ಳೇದಲ್ವಾ, ಮಾಡಬಾರ್ದಾ? ಒಳ್ಳೆಯದನ್ನು ಅತಿಯಾಗಿ ಮಾಡಬಾರ್ದು. ಅದಕ್ಕಾಗಿ ಏನ್ ಹೇಳಿದ್ದಾರೆ? ಅತಿಯಾದ್ರೆ ಅಮೃತ ಕೂಡ ವಿಷ ಆಗತ್ತೆ. ಅಮೃತ ಅಲ್ವಾ, ಒಳ್ಳೇದಲ್ವಾ? ಇಲ್ಲ, ಅಮೃತವು ಅತಿಯಾದ್ರೆ ವಿಷ ಅಂತ ಹೇಳಿದಾಗ ಇನ್ನು ನಾವು ಮಾಡುವಂತಹ ಈ ದಿನಚರಿಯಲ್ಲಿ ಮಾಡುವ ಅಭ್ಯಾಸಗಳು, ಕೆಲವೊಂದು ಒಳ್ಳೇದಲ್ವಾ ಅಂತ ಡ್ರೈ ಫ್ರೂಟ್ಸ್ ತಿನ್ನೋದು, ಒಳ್ಳೇದಲ್ವಾ ಅಂತ ಇನ್ನೊಂದು ತಿನ್ನೋದು, ಮತ್ತೊಂದು ತಿನ್ನೋದು, ಯಾವುದನ್ನೇ ನೀವು ಅತಿಯಾಗಿ ಮಾಡಿದ್ರೆ ದೇಹಕ್ಕೆ ಖಂಡಿತವಾಗಿ ಅದು ವಿಷವಾಗಿ ಪರಿಣಮಿಸ್ತದೆ. ಹೀಗೆ ಕ್ಯಾನ್ಸರ್ ಎಲ್ಲ ಬರುವಂಥದ್ದು ನಿಮ್ಮ ದೇಹದಲ್ಲಿ ಕಂಟಿನ್ಯೂಸ್ ಇರಿಟೇಷನ್ ಆದಾಗ ಬರುತ್ತೆ.
ಆ ಇರಿಟೇಷನ್ ಯಾವ್ಯಾವ್ದ್ರಿಂದ ಆಗ್ಬೋದು? ಕೆಲವೊಂದಿಷ್ಟು ದೈಹಿಕವಾದ ಅಭ್ಯಾಸದಿಂದ, ಅಂದ್ರೆ ಏನನ್ನೋ ಈಗ ಫಿಸಿಕಲಿ ಇಟ್ಕೊಳ್ಳೋದು, ಈ ತಂಬಾಕಿನ ಉದಾಹರಣೆ. ಕೆಲವೊಂದಿಷ್ಟು ಆಹಾರದಿಂದ, ಖಾರ ಪದೇ 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 ತಿನ್ನೋದು, ಅಥವಾ ಈ ಥರ ಹೆವಿ ಮೆಟಲ್ಸ್ ಇರುವಂಥದ್ದನ್ನು ತಿನ್ನುವಂಥದ್ದು ಪದೇ ಪದೇ, ಅಥವಾ ಯಾವುದು ಆಹಾರ ನಿಮಗೆ ಡ್ರಿಂಕ್ಸ್ ಅನ್ನ ಮಾಡುವಂಥದ್ದು. ಸೊ ಹೀಗೆ ರಿಪೀಟೆಡ್ಲಿ ಇದರಿಂದ ಆಗೋದು ಎರಡನೇದು. ಮೂರನೇದಾಗಿ ಬರುವಂಥದ್ದು ಜೆನೆಟಿಕ್ಸ್ ಇಂದ ಬರುತ್ತೆ. ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ತಂದೆ ತಾಯಿಯರಿಗೋ, ಅಜ್ಜ ಅಜ್ಜಿಯರಿಗೋ, ಮುತ್ತಜ್ಜ ಮುತ್ತಜ್ಜಿಯರಿಗೋ ಇದ್ದಾಗ ಯೂಶ್ವಲಿ ಇದು ಹೇಗೆ ಅಂತಂದ್ರೆ, ಕ್ಯಾನ್ಸರ್ ಅನ್ನುವಂಥದ್ದು ಜೆನೆಟಿಕಲಿ ಬರೋದು ಹೌದು, ಪ್ರೂವಲ್, ಖಂಡಿತ ಬರುತ್ತೆ. ಆದರೆ ನೆಕ್ಸ್ಟ್ ಜನ್ರೇಷನ್ಗೆ ಬರೋದು ಕಡಿಮೆ. ಒಂದು ಜನ್ರೇಷನ್ ಬಿಟ್ಟು ಬರ್ಬೋದು. ಅಲ್ಲಿ ಎಲ್ಲ ಅವರು ಸೈಲೆಂಟ್ ವೆಹಿಕಲ್ ಆಗಿರ್ತಾರೆ. ಈಗ ಅಪ್ಪ ಅಮ್ಮನಿಗಿದ್ರೆ, ಅಥವಾ ಅಪ್ಪನೋ ಅಮ್ಮನೋ ಯಾರಾದ್ರೂ ಒಬ್ಬರಿಗಿದ್ರೆ ಡೈರೆಕ್ಟ್ ಅವರ ಮಕ್ಕಳಿಗೆ ಬರುವ ಸಾಧ್ಯತೆ ಕಡಿಮೆ. ಆದರೆ ಮೊಮ್ಮಕ್ಕಳಿಗೆ ಬರುವ ಸಾಧ್ಯತೆ ಜಾಸ್ತಿ. ಅಥವಾ ಅವರ ನೆಕ್ಸ್ಟ್ ಜನ್ರೇಷನ್, 2 ಜನ್ರೇಷನ್ ಮಧ್ಯೆ ಸೈಲೆಂಟ್ ವೆಹಿಕಲ್ ಆಗಿರ್ತಾರೆ, 3rd ಜನರೇಷನ್ಗೆ ಬರುವ ಸಾಧ್ಯತೆ ಜಾಸ್ತಿ. ಹಾಗಾಗಿ ಗರ್ಭ ಸಂಸ್ಕಾರಕ್ಕೆ ಮಹತ್ವನ ಕೊಡೋದು ಯಾಕೆ ಅಂತಂದ್ರೆ, ನೀವು ನಿಮ್ಮ ಜೆನೆಟಿಕ್ಸ್ ಅನ್ನ ಪಾಸ್ ಆನ್ ಮಾಡುವಾಗ ಹೆಲ್ದಿ ಜೆನೆಟಿಕ್ಸ್ ಅನ್ನ ಅಷ್ಟೇ ಪಾಸ್ ಮಾಡಬೇಕು. ಒಮ್ಮೆ ಮಗು ಹುಟ್ಟಿದ ಮೇಲೆ ಅದರಲ್ಲಿ ಕ್ಯಾನ್ಸರ್ ಅಂಶ ಇದೆ ಅಂತ ಗೊತ್ತಾದ ಮೇಲೆ ನಿಮ್ಮ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲಾ ಮಾರಿ ಆದ್ರೂ ಆ ಮಗುವನ್ನು ಉಳಿಸ್ಕೊತೀನಿ ಅನ್ನೋದು ಮೂರ್ಖತನ. ಮಗುವನ್ನ ಪ್ಲಾನ್ ಮಾಡುವ ಮೊದಲೇ ಗಂಡ ಹೆಂಡತಿ ಇಬ್ಬರೂ ಸಹ ಗರ್ಭ ಸಂಸ್ಕಾರವನ್ನ ತಗೊಂಡು, ಇಬ್ಬರೂ ತಮ್ಮನ್ನ ತಾವು ಶುದ್ಧೀಕರಣ ಮಾಡಿಕೊಂಡು ಮಗುವನ್ನ ಪ್ಲಾನ್ ಮಾಡಿದಾಗ ಖಂಡಿತ ಆ ಒಂದು ಕ್ಯಾನ್ಸರ್ ಅನ್ನುವಂಥ ಅಂಶ ಪಾಸ್ ಆನ್ ಆಗುವ ಸಾಧ್ಯತೆ ತುಂಬಾ 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 ಕಡಿಮೆ ಆಗತ್ತೆ. ಜೆನೆಟಿಕಲಿ ಬರೋದು. ಇನ್ನೊಂದು ಬರೋದು ಸ್ಟ್ರೆಸ್ ಇಂದ. ಸೊ ನಿಮ್ಮ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಆಹಾರ, ಜೆನೆಟಿಕ್ಸ್ ಮತ್ತು ಸ್ಟ್ರೆಸ್. ಯಾರು ಪದೇ 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 ತಲೆಯಲ್ಲಿ ಕೊರಿತಾ ಇರ್ತಿರಲ್ಲ, ಟೆನ್ಷನ್ 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 ತಗೊಂಡು, ಆ ಟೆನ್ಷನ್ ಇಂದ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾನು ದಯವಿಟ್ಟು ನಿಮ್ಮೆಲ್ಲರಲ್ಲಿ ಹೇಳೋದು, ಟೆನ್ಷನ್ ತಗೋಬೇಡಿ, ಸ್ಟ್ರೆಸ್ ಮಾಡ್ಕೋಬೇಡಿ, ಆರಾಮಾಗಿರಿ, ಕೂಲಾಗಿರಿ. ಯಾಕೆ ಹೇಳೋದು? ನೀವೇ ಯೋಚನೆ ಮಾಡಿ, ಒಬ್ಬ ಆಯುರ್ವೇದ ವೈದ್ಯೆಯಾಗಿ BMS ಕಲಿತು ಪಂಚಕರ್ಮದಲ್ಲಿ MD ಮಾಡಿಕೊಂಡು ನಿಮ್ಮ ಎದುರುಗಡೆ ಈಗ ನಾನು ಲಾಸ್ಟ್ 12 ವರ್ಷಗಳಿಂದ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ನಾನು ನಿಮಗೆ ಟೆನ್ಷನ್ ತಗೋಬೇಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಅದರ ಇಂಪಾರ್ಟೆನ್ಸ್ ಎಷ್ಟು ಅಂತ ನಾನು ನನ್ನ ಪ್ರಾಕ್ಟೀಸಲ್ಲಿ ನೋಡಿದ್ದೀನಿ ಅಂತ. ಆ ಕೇವಲ ನಿಮ್ಮ ಲೆಕ್ಕಕ್ಕೆನಾ? ಅದು ಟೆನ್ಷನ್ ಎಲ್ರಿಗೂ ಇರುತ್ತಲ್ಲ ಮೇಡಮ್. ಟೆನ್ಷನ್ ಆಯ್ತು ಬಿಡಿ, ನೀವು ಔಷಧಿ ಕೊಡಿ, ನೀವು ಟ್ರೀಟ್ಮೆಂಟ್ ಕೊಡಿ. ಅಂದ್ರೆ ಜನರ ಲೆಕ್ಕದಲ್ಲಿ ಏನಿರತ್ತಂದ್ರೆ, ಇವ್ರು ಔಷಧಿ ಕೊಡೋದು ಬಿಟ್ಟು ಟ್ರೀಟ್ಮೆಂಟ್ ಮಾಡೋದು ಬಿಟ್ಟು ನಾವು ಬರೀ ಟೆನ್ಷನ್ ಮಾಡಬೇಡಿ ಅಂತಾರಲ್ಲ ಅಂತ. ಆದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಇಷ್ಟು ಕಲಿತು ಇಷ್ಟು ವರ್ಷಗಳ ಅನುಭವ ಇದ್ದು ನಾನು ನಿಮಗೆ ಟೆನ್ಷನ್ ಮಾಡಬೇಡಿ ಅನ್ನೋದಕ್ಕೆ ಇಷ್ಟು ಮಹತ್ವ ಕೊಡ್ತಿದ್ದೀನಿ ಅಂತಂದ್ರೆ, ಆ ಟೆನ್ಷನ್ ಅನ್ನೋದ್ರಿಂದ ಎಂತೆಂತಹ ಮಹಾ ಕಾಯಿಲೆಗಳು ಬಂದಿರೋದು ನಾನು ನೋಡಿದ್ದೀನಿ. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ನನ್ನ ಕಣ್ಣಾರೆ ನೋಡಿದ ಅನುಭವಗಳ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಆ ಲೈನಿಗೆ ಸೇರಬೇಡಿ, ನೀವು ಆ ಸಾಲಿಗೆ ಸೇರ್ಕೊಂಡು ರೋಗಗಳಿಂದ ಬಳಲು ಹಾಗೆ ಮಾಡ್ಕೊಳ್ಬೇಡಿ ಅಂತ. ಆಮೇಲೆ ನಮ್ಮ ಪ್ರಾರಬ್ಧ. ಆದರೆ ಹೇಳೋದು ನನ್ನ ಕರ್ತವ್ಯ. ನಾನು ಹೇಳ್ತೀನಿ, ನೀವು ಕೇಳಿ ಅದನ್ನ ಪಾಲನೆ ಮಾಡಿದ್ರೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿಕೊಟ್ರೆ 100ರಲ್ಲಿ 99 ರೋಗಗಳು ಗುಣ ಆಗತ್ತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಎಷ್ಟೇ ಔಷಧಿ ಕೊಟ್ಟರು, ಎಷ್ಟೇ ಚಿಕಿತ್ಸೆ ಕೊಟ್ಟರು ಮತ್ತೆ 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 ಪುನಃ ನೀವು ರೋಗಗಳಲ್ಲೇ ಬಳಲ್ತಾ ಇರೋ ಹಾಗಾಗತ್ತೆ. ನಿಮ್ಗೆ ಅನ್ಸುತ್ತೆ, ದೇವ್ರೆ ನಾನೇನು ತಪ್ಪು ಮಾಡಿದ್ದೀನಿ, ನಂಗೆ ಯಾಕೆ ಈ ಥರ ಶಿಕ್ಷೆ ಕೊಡ್ತಿದ್ಯಾ? ದೇವರು ಶಿಕ್ಷೆ ಕೊಡ್ತಾ ಇರೋದಲ್ಲ, ನೀವೇ ನಿಮ್ಮ ಕೈಯಾರೆ ಶಿಕ್ಷೆ ತಗೊಳ್ತಾ ಇರೋದು. ಕೊಡು 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 ಅಂತ ತಗೊಳ್ತಿರೋದು. ಅರ್ಥ ಆಯ್ತಾ? ಹಾಗಾಗಿ ಕ್ಯಾನ್ಸರ್ ಬಗ್ಗೆ ಹೆದರಬೇಡಿ. ಕ್ಯಾನ್ಸರ್ ಅನ್ನುವಂಥದ್ದು ನಿಜಕ್ಕೂ ಕೆಟ್ಟದಲ್ಲ. ನೀವು ಯಾವುದಾದ್ರೂ ಒಂದು ವಿಷಯ ನಿಮ್ಮ ತಲೆಯಲ್ಲಿ ಕೊರಿತಾ ಇದೆಯಾ, ಮೊದಲು ತೆಗೆದುಹಾಕಿ. ಚಿಕ್ಕ 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 ವಿಷಯಕ್ಕೆ ಇರಿಟೇಷನ್ ಮಾಡಿಸ್ಕೊತಿದ್ದೀರಾ, ಫಸ್ಟ್ ತೆಗೆದುಹಾಕಿ. ಆ ಹ್ಯಾಬಿಟ್ ಅನ್ನ ಬಿಡಿ. ಅದೊಂದು ಚಟ ಆಗ್ಬಿಟ್ಟಿರುತ್ತೆ, ಅಭ್ಯಾಸ ಆಗ್ಬಿಟ್ಟಿರುತ್ತೆ ನಮಗೆ. ಆ ಅಭ್ಯಾಸವನ್ನ ಬಿಡಿ, ಯಾಕಂದ್ರೆ ಅದು ಕ್ಯಾನ್ಸರ್ ಅನ್ನ ಉಂಟು ಮಾಡುವ ಸಾಧ್ಯತೆ ಜಾಸ್ತಿ. ಹಾಗೆ ಫುಡ್ ಏನೋ ನಿಮಗೆ ಗೊತ್ತು, ಒಂದು ತಿಂದ್ರೆ ಇರಿಟೇಟ್ ಆಗುತ್ತೆ, ನಿಮಗೆ ಗೊತ್ತು. ಹುಳಿ ತಿಂದ್ರೆ ಇರಿಟೇಟ್ ಆಗುತ್ತೆ, ನಂಗೆ ಆಗಲ್ಲ ಗೊತ್ತು, ಆದ್ರೂ ತಿನ್ನೋದು. ಪ್ರತಿ ಸತಿ ಖಾರ ತಿಂದಾಗ ನಂಗೆ ಕಷ್ಟ ಆಗತ್ತೆ ಗೊತ್ತು, ಆದ್ರೂ ತಿನ್ನೋದು. ಆ ತಪ್ಪನ್ನ ಮಾಡಬೇಡಿ. ಕಂಟಿನ್ಯೂಸ್ ಇರಿಟೇಷನ್ ಎಲ್ಲಿ ಇರುತ್ತೋ ಅಲ್ಲಿ ದೇಹ ಬೆಳೆಸತ್ತೆ, ಆ ಜೀವಕೋಶಗಳನ್ನ ಬೆಳೆಸತ್ತೆ. ಆ ಇರಿಟೇಷನ್ ಇಂದ ನಿಮ್ಮನ್ನ ಕಾಪಾಡ್ಕೊಳ್ಳಿಕ್ಕೆ ದೇಹ ಅದನ್ನ ಬೆಳೆಸಿ ಮುಂದೊಂದು ದಿನ ಅದು ಕ್ಯಾನ್ಸರ್ ಅಂತ ಹೆಸರು ತಗೊಳುತ್ತೆ. ಅವಾಗ ದೇಹಕ್ಕೂ ಕೈ ಮೀರಿ ಹೋಗುತ್ತೆ. ಈಗ ನೋಡಿ, ಮಕ್ಕಳು ಆನ್ಲೈನ್ ಕ್ಲಾಸಸ್ ಅಂತ ಪಾಪ ಮೊಬೈಲ್ ನೋಡಕ್ ಶುರು ಮಾಡಿದ್ರು ಫಸ್ಟ್. ಆಮೇಲೆ 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 ಏನಾಯ್ತು, ಈಗ ಹ್ಯಾಬಿಟ್ ಆಗಿಬಿಟ್ಟಿದೆ. ಮಕ್ಕಳೇ ಬಿಡ್ಬೇಕಂದ್ರೂ ಮೊಬೈಲ್ ಬಿಡ್ತಿಲ್ಲ ಅವರನ್ನ. ಹಾಗೇನೆ ದೇಹಕ್ಕೂ ಆಗೋದು. ಮೊದಲು ನಿಮ್ಮ ರಕ್ಷಣೆಗಾಗಿ ಅದು ಉತ್ಪತ್ತಿ ಮಾಡಕ್ ಶುರು ಮಾಡುತ್ತೆ, ಆಮೇಲೆ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ಸ್ಗಳಲ್ಲಿ ಆಗ್ಬಿಡುತ್ತೆ.
ಕೈ ಮೀರಿ ಅದು ಜೀವಕೋಶಗಳು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಕ್ಯಾನ್ಸರ್ ಅಂತ ಅನ್ಸ್ಕೊಳ್ಳೋದು. ಹಾಗೆ ಮುಖ್ಯವಾಗಿ ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ, ಆಹಾರದ ಬಗ್ಗೆ ಕಾಳಜಿ ಇರಲಿ. ಯಾವುದನ್ನ ತಿಂದಾಗ ನಿಮ್ಮ ದೇಹ ಇದು ನಂಗೆ ಬೇಡ ಅನ್ನತ್ತೆ, ದಯವಿಟ್ಟು ಅದನ್ನ ಕೊಡಕ್ಕೆ ಹೋಗಬೇಡಿ. ನಿಮ್ಮ ನಾಲಿಗೆಯ ಮಾತನ್ನ ಕೇಳಿ ದೇಹ ಬೇಡ ಅಂತ ಹೇಳಿದ್ದನ್ನ ಕೊಟ್ಟಲ್ಲಿ ಖಂಡಿತವಾಗಿ ನೀವನ್ನ ಅನುಭವಿಸ್ಲೇಬೇಕು. ಹೇಗೆ ಕೊಲೆ ಮಾಡಿದ್ರಿ, ಕಳ್ಳತನ ಮಾಡಿದ್ದಕ್ಕೆ ಹೊರಗಡೆ ಶಿಕ್ಷೆ ಸಿಗತ್ತೆ, ಅದೇ ಥರ ನಿಮ್ಮ ದೇಹದ ಮಾತನ್ನ ಕೇಳದೇ ಇದ್ರೆ ನಿಮ್ಮ ದೇಹ ನಿಮಗೆ ಶಿಕ್ಷೆ ಕೊಟ್ಟೇ ಕೊಡತ್ತೆ. ಇಲ್ಲ ನಾ ಏನು ಬೇಕಾದ್ರೂ ಮಾಡಲಿ, ಔಷಧಿ ತೊಗೊಂಡು ನಾನು ಆರಾಮ್ ಮಾಡ್ಕೋತೀನಿ, ಹಾಗಾಗಲ್ಲ. ಯಾವ ಔಷಧಿಗೂ ನಿಮ್ಮ ದೇಹ ಬಗ್ಗಲ್ಲ. ಅದಕ್ಕೆ ಬಗ್ಬೇಕಾದ ಮನಸ್ಸಿದ್ರಷ್ಟೇ ಅದು ಬಗ್ಗದು, ಇಲ್ಲಿದ್ರೆ ಬಗ್ಗೋದಿಲ್ಲ. ಅರ್ಥ ಆಯ್ತಲ್ಲ?